ಇಲ್ಲಿ ಒಳ್ಳೇದು ಕೆಟ್ಟದು ಅಂತ ಕೂತ್ಕೊಂಡು ಡಿಸೈಡ್ ಮಾಡಕ್ ನನಗೆ ಟೈಮ್ ಇಲ್ಲ. ಮಸ್ತಾನೆ ಯಾರು ಗೊತ್ತೇನೋ, ಬೆಂಗಳೂರಿಗೆ ದೊಡ್ಡ ದಾದ, ಅಂಡರ್ ವರ್ಲ್ಡ್ ಡಾನು. ಇಮ್ಮಿಡಿಯೇಟ್ ಆಗಿ ಊರ್ ಹೊರಟ್ಬಿಡೋ. ಸುಮ್ನೆ ನಾನು ತಲೆ ತಿನ್ಬೇಡ. ತೇಜು ತೇಜು ಪಪ್ಪ, ಹೋಗಿ ಹೋಗಿ ಎಂತ ಮನುಷ್ಯನ ಕಟ್ಟಿದ್ಯಪ್ಪ. ಸ್ವಂತ ಬುದ್ಧಿನೂ ಇಲ್ಲ, ಹೇಳಿದ ಮಾತನ್ನ ಕೇಳೋದು ಇಲ್ಲ. ವಾಸ್ತವನೂ ಅರ್ಥ ಮಾಡ್ಕೊಳ್ದೆ ಅಕ್ಕ ಭಾವನೆ ದೇವ್ರು ಅನ್ನೋ ಭ್ರಮೆಯಲ್ಲಿ ಬದುಕ್ತಾ ಇದ್ದಾರೆ. ಇವ್ರಿಗೆ ಹೇಗೆ ಸತ್ಯನ ಅರ್ಥ ಮಾಡಿಸ್ಲಿ? ಈ ಉತ್ತರ ಕುಮಾರನ ಎಳ್ಕೊಂಡು ಎಲ್ರ ಜೊತೆ ಜಗಳ ಮಾಡೋಷ್ಟರಲ್ಲಿ ನನಗೆ ಸಾಕಾಗಿ ಹೋಗ್ತಿದೆ. ಆದಷ್ಟು ಬೇಗ ಹೇಗಾದರೂ ಮಾಡಿ ಆಕ್ಸಿಡೆಂಟ್ನ ಮಾಡಿಸಿದ್ದು ಪ್ರಬಲ ಅಂತ ಸಾಕ್ಷಿ ಸಮೇತ ಪ್ರೂವ್ ಮಾಡಬೇಕು. ಆಗ ನನ್ನ ಗಂಡ ಅನ್ನೋ ದಂಡ ಪಿಂಡಿಗೆ ಬುದ್ಧಿ ಕಲ್ಸಕ್ಕೆ ಸುಲಭ ಆಗತ್ತೆ. ಹಲೋ, ಹೇಳಿ ಮೇಡಮ್. ಅನ್ಕೊಂಡಿರೋ ಪ್ಲ್ಯಾನ್ನ ಪೆಂಡಿಂಗ್ ಇಟ್ಟಿದ್ದು ಸಾಕು. ಆದಷ್ಟು ಬೇಗ ಅದನ್ನ ಮಾಡಿ ಮುಗಿಸ್ಬಿಡು. ನಾನು ಆಗಲೇ ಆ ಪ್ಲ್ಯಾನ್ನ ಮೂವ್ ಮಾಡಕ್ಕೆ ಹೋದಾಗ ಆತರ ಪಡಬೇಡ, ಟೈಮ್ ನೋಡ್ಕೊಂಡು ಮೂವ್ ಮಾಡು ಅಂತ ಅಂದ್ರಿ. ಈಗ ನೋಡಿದ್ರೆ ಇದಕ್ಕಿದ್ದಂಗೆ ಕಾಲ್ ಮಾಡಿ ಇಮಿಡಿಯೇಟ್ ಆಗಿ ಪ್ಲ್ಯಾನ್ನ ಮೂವ್ ಮಾಡು ಅಂತ ಇದ್ದೀರಾ. ಏನಾಯ್ತು ಮೇಡಮ್? ಗ್ಯಾಪ್ ಕೊಟ್ಟಷ್ಟು ಇಲ್ಲಿ ತುಂಬ ಕನ್ಫ್ಯೂಷನ್ಸ್ಗಳು ಶುರುವಾಗ್ತಾ ಇದೆ. ಆಮೇಲೆ ಅದಕ್ಕೆಲ್ಲ ಉತ್ತರ ಕಂಡು ಹಿಡಿತಾ ಹೋದ್ರೆ ನಮ್ ಇಡೀ ಆಯಸ್ಸು ಸಾಕಾಗಲ್ಲ. ಕಾವೇರಿ ಅನ್ನೋ ಗಿಡನ ಬುಡದ ಸಮೇತ ಕಿತ್ತು ಹಾಕಿದ್ರೆ ಮುಂದೆ ಕಂಡು ಹಿಡಿಯೋದಕ್ಕೆ ಯಾವ ಪ್ರಶ್ನೆನೂ ಇರೋದಿಲ್ಲ, ಯಾವ ಕಾರಣನೂ ಇರೋದಿಲ್ಲ. ಅದಕ್ಕೆ ಹೇಳ್ತಾ ಇರೋದು, ಅನ್ಕೊಂಡಿರೋದನ್ನ ಬೇಗ ಮಾಡಿ ಮುಗಿಸು. ಆಯ್ತು ಮೇಡಮ್. ಯಾಕೆ ಇವ್ರು ಇಮಿಡಿಯೇಟ್ ಆಗಿ ಡಿಸಿಷನ್ ತಗೋತಾ ಇದ್ದಾರೆ? ಕಾವೇರಿ, ನಾನು ನಿನ್ನ ಜೀವ ತೆಗಿಯೋ ಅಂತ ತಪ್ಪನ್ನ ಮಾಡೋದಿಲ್ಲ. ಜೀವ ಇದ್ದು ಜೀವನ ಇರಬಾರ್ದು ಅಂತ ಕೆಲಸನ ಮಾಡ್ತೀನಿ. ಇಂಥ ಮಕ್ಕಳನ್ನ ಹೆತ್ಬಿಟ್ರೆ ತಮ್ಮ ಸ್ವಾರ್ಥಕ್ಕೋಸ್ಕರ ಬದುಕಿದ್ದಾಗ್ಲೇ ಹೆತ್ತವ್ರಿಗೆ ಕೊಳ್ಳೆ ಇಟ್ಬಿಡ್ತಾರೆ. ಹೆತ್ತ ತಾಯಿ ಹೊಟ್ಟೆ ಉರಿಸ್ತಾರಲ್ಲ, ಅವ್ರ ಜೀವನದಲ್ಲಿ ಚೆನ್ನಾಗಿ ಬದುಕಿರೋ ಇತಿಹಾಸನೇ ಇಲ್ಲ. ಅಂತದ್ರಲ್ಲಿ ನಿನ್ನ ಹೊಟ್ಟೆಲಿ ಜೀವನ ಹೊತ್ಕೊಂಡಿದ್ಯಾ. ನೀನ್ ಮಾಡಿರೋ ಕರ್ಮಕ್ಕೆ ಅದ್ರ ಉಸಿರು ಅಲ್ಲೇ ನಿಂತೋಗುತ್ತೋ ಏನೋ. ಅಮ್ಮ, ನೀನ್ ಹೇಳಿದ ಪ್ರತಿಯೊಂದು ಮಾತು ನಿಜಾನೇ ಅಮ್ಮ. ಹೆತ್ತ ತಾಯಿ ಹೊಟ್ಟೆ ಹುರಿಸೋ ಮಕ್ಕಳು ಯಾವತ್ತೂ ಉದ್ಧಾರ ಆಗಲ್ಲ ಅಂತ ನೀನ್ ಹೇಳಿದ್ದೆ. ಈಗ ಅದೇ ರೀತಿ ನನ್ನ ಪಾಲಿಗೆ ನನ್ನ ಹತ್ರ ಎಲ್ಲ ಇದ್ದು ಏನು ಇಲ್ದಿರೋ ಥರ ಆಗಿದೆ. ನನ್ನ ಜೀವನದಲ್ಲಿ ಒಂದ್ ನಯ ಪೈಸೇನೂ ನೆಮ್ಮದಿ ಇಲ್ಲ. ನಾನು ಮಾಡ್ತಾ ಇರೋ ಕರ್ಮ ನನ್ನ ಹೊಟ್ಟೆನಲ್ಲಿ ಬೆಳೀತಿದ್ದ ಮಗು ಆಚೆ ಬರೋಕ್ಕೂ ಮುಂಚೆನೆ ಆದ್ರೆ ಉಸಿರು ನಿಲ್ಲಿಸ್ಬಿಡುತ್ತೇನೋ ಅಂತಾನು ನೀನು ಹೇಳಿದ್ದೆ. ಈಗ ಅದೇ ನಿಜ ಆಗಿ ಪಾಪ ಯಾವ ತಪ್ಪು ಮಾಡದೇ ಇರೋ ಮಗನೂ ಕೂಡ ನಾನು ಕಳ್ಕೊಂಡ್ಬಿಟ್ಟೆ. ಇದೆಲ್ಲದಕ್ಕೂ ನಾನೇ ಕಾರಣ. ನಂತೆ ತಪ್ಪು. ಎಕ್ಸ್ಕ್ಯೂಸ್ ಮೀ ಮೇಡಮ್. ಕೊಡಿ, ನಾನೇ ತಿಂತೀನಿ. ಇಲ್ಲ ಮೇಡಮ್, ಪರವಾಗಿಲ್ಲ, ನಾನೇ ತಿನ್ನಿಸ್ತೀನಿ. ನೀವು ಹುಷಾರಾಗೋವರೆಗೂ ರಿಸ್ಕ್ ತಗೋಬೇಡಿ. ಇದೇನಿದು? ಉಪ್ಪು ಖಾರ ಏನೂ ಇಲ್ಲ, ತುಂಬ ಸಪ್ಪೆ ಇದೆ. ಇದನ್ನ ಹೇಗೆ ಊಟ ಮಾಡೋದು? ಮೇಡಮ್, ನೀವು ಹುಷಾರಾಗೋವರೆಗೂ ಇದೇ ತರ ಊಟ ಮಾಡಬೇಕು. ನೀವು ಉಪ್ಪು ಖಾರ ಜಾಸ್ತಿ ತಿಂದ್ರೆ ಹೊಟ್ಟೆಲಿ ಉರಿ ಆಗುತ್ತೆ, ಆಮೇಲೆ ಕ್ರಿಟಿಕಲ್ ಕಂಡೀಷನ್ಗೆ ಹೋಗ್ತೀರಾ. ಅದಕ್ಕೆ ಉಪ್ಪು ಖಾರ ಕಮ್ಮಿ ಹಚ್ಕೊಂಡ್ಬಂದಿದ್ದೀನಿ. ಇದೇ ತರ ಊಟ ಮಾಡಬೇಕು.
ಸಾಕು. ಮೇಡಮ್, ನೀವು ಟ್ಯಾಬ್ಲೆಟ್ ನುಂಗಿರೋದ್ರಿಂದ ತುಂಬ ನಿದ್ದೆ ಬರುತ್ತೆ. ಅಕ್ಕಪಕ್ಕ ಏನೇ ಆದರೂ ನಿಮಗೆ ಗೊತ್ತಾಗೋದಿಲ್ಲ. ನೀವು ಆರಾಮಾಗಿ ನಿದ್ದೆ ಮಾಡಿ, ಮೈಂಡ್ ಫ್ರೆಶ್ ಆಗುತ್ತೆ, ಆವಾಗ ಬೇಗ ಹುಷಾರಾಗ್ತೀರಾ. ಅಂದರೆ ಈ ಮಾತ್ರೆ ನುಂಗೋದ್ರಿಂದ ಕಾವೇರಿಗೆ ಮೈಮೇಲೆ ಪ್ರಜ್ಞೆ ಇಲ್ದಿರಷ್ಟು ನಿದ್ದೆ ಬರುತ್ತಾ? ಈ ಅವಕಾಶನ ಉಪಯೋಗಿಸ್ಕೊಂಡು ಕಾವೇರಿನ ಶಾಶ್ವತವಾಗಿ ಮಲಗಿಸ್ಬೇಕು. ಆಗ ಅನುಮಾನ ಮೆಡಿಸಿನ್ ಮೇಲಿರುತ್ತೆ, ನನ್ನ ಮೇಲೆ ಬರಲ್ಲ. ಇದೇ ಸರಿಯಾದ ಸಮಯ. ಇವ್ರನ್ನ ಹೀಗೆ ಬಿಟ್ರೆ ಆಗಿದ್ದನ್ನೆಲ್ಲ ಮರೆತು ಕಾವೇರಿ ಕಣ್ಣೀರಿಗೆ ಕರಗಿ ಒಂದಾಗ್ಬಿಡ್ತಾರೆ. ಆಮೇಲೆ ನನ್ನ ಮತ್ತೆ ಮೋನಿಕನ ಲವ್ ಸ್ಟೋರಿಗೆ ಶೋಕ ಗೀತೆನ ನಾನೇ ಬರ್ಕೋಬೇಕಾಗತ್ತೆ. ನೋ, ಹಾಗಾಗೋದಕ್ಕೆ ನಾನು ಬಿಡೋದಿಲ್ಲ. ಅಯ್ಯ, ಈ ವಿಚಾರ ಯಾಕೆ ನನಗೆ ಇಷ್ಟು ಲೇಟಾಗಿ ಹೊಳಿತಾ ಇದೆ? ಇವರೇನಾದರೂ ನನ್ನ ಮಾತು ಮೀರಿ ಹೋದ್ರೆ ನನ್ನ ಮೋನಿಕಾ ರೂಟು ಕ್ಲಿಯರ್ ಆದಂಗೆನೆ. ಹೋಗದಿದ್ರೆ ಕಳ್ಳಾಟ ಮುಂದುವರಿಯುತ್ತೆ. ಹೇಗೆ ಆದರೂ ನನಗೆ ಲಾಭನೇ. ಮೋನಿಕಾ